ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 34ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಥೆ ಅನ್ನುವಂಥ ಪದದ ಜೊತೆ ಇಂದ್ರಿಯಸ್ಯ ಅನ್ನುವಂಥ ಪದವನ್ನು 2 ಸರಿ ಯಾಕೆ ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಒಂದು ವೇಳೆ ಇಲ್ಲಿ ಇಂದ್ರಿಯದ ಅರ್ಥದಲ್ಲಿ ಇಂದ್ರಿಯದ ರಾಗದ್ವೇಷಗಳು ಅಡಗಿರುತ್ತೆ, ಈ ಅರ್ಥವನ್ನು ಒಪ್ಕೊಂಡ್ರೆ ಏನಾಗತ್ತೆ, ಏನಾದರೂ ತೊಂದರೆನಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಇಂದ್ರಿಯದ ಅರ್ಥದಲ್ಲಿ ಆ ಇಂದ್ರಿಯದ ರಾಗದ್ವೇಷಗಳು ಅಡಗಿರುತ್ತೆ, ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಏನಾದರೂ ತೊಂದರೆನಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ರೀತಿಯ ಕ್ಲಿಷ್ಟವಾದಂಥ ಒಂದು ಕಲ್ಪನೆ ನಾವು ಮಾಡಿಕೊಂಡ್ರೂ ಕೂಡ ಈ ಅರ್ಥದಿಂದ ಇಲ್ಲಿಗೆ ಸರಿ ಹೊಂದೋದಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇಲ್ಲಿ ಒಂದು ಇಂದ್ರಿಯ ಇಲ್ಲ, ಒಂದು ವಿಷಯ ಇಲ್ಲ. ಇಲ್ಲೇನಿದೆ, ಇಂದ್ರಿಯಗಳು ಅಂದರೆ ಅನೇಕ ಇಂದ್ರಿಯಗಳಿದೆ, ಮತ್ತು ಅವುಗಳ ವಿಷಯಗಳು ಕೂಡ ಅನೇಕವಾಗಿದೆ. ಅಲ್ಲದೆ ಒಂದೇ ಇಂದ್ರಿಯ ವಿಷಯದಲ್ಲಿ ಒಂದೇ ಇಂದ್ರಿಯದ ರಾಗದ್ವೇಷಗಳು ಸ್ಥಿತವಾಗಿರುತ್ತೆ ಅಂತ ಹೇಳೋದು ಹೇಗೆ ಸಾರ್ಥಕವಾಗುತ್ತೆ? ಅಂದರೆ ಏನು, ಇಲ್ಲಿರೋದು ಬೇಕಾದಷ್ಟು ಇಂದ್ರಿಯಗಳು, ಇಲ್ಲಿರೋದು ಬೇಕಾದಷ್ಟು ವಿಷಯಗಳು ಅಂತಂದಮೇಲೆ ಒಂದು ಇಂದ್ರಿಯದ ವಿಷಯದಲ್ಲಿ ಒಂದೇ ಇಂದ್ರಿಯದ ರಾಗದ್ವೇಷ ಸ್ಥಿತವಾಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಇಂದ್ರಿಯಸ್ಯ ಅರ್ಥಾತ್ ಏನು, ಸರ್ವೇಂದ್ರಿಯಾಣಂ, ಈ ಪ್ರಕಾರದ ಪ್ರಯೋಗವನ್ನು ತಿಳ್ಕೊಂಡು ಮೇಲೆ ಹೇಳಿರುವಂಥ ಅರ್ಥ ಸರಿ ಅಂತ ನಮಗೆ ಅನಿಸುತ್ತೆ. ಅಂದರೆ ಏನು, ಇಂದ್ರಿಯಗಳು ಅನೇಕವಾಗಿರೋದ್ರಿಂದ, ಎಲ್ಲ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ, ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಇದ್ರ ಮುಂದೆ ನಾವು ತಿಳ್ಕೊಂಡ್ವಲ್ವಾ ಮೊದಲನೇ ಪ್ರಶ್ನೆಯಲ್ಲಿ, ಅದೇ ಸರಿಯಾಗಿದೆ, ಅವರು ಹೇಳ್ತಾ ಇರೋದು ಸರಿಯಾಗಿದೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಎರಡೂ ಕೂಡ ಹೇಗೆ ಅಡಗಿರುತ್ತೆ ಮತ್ತು ಅವುಗಳ ವಶವಾಗದೇ ಇರೋದು ಅಂತಂದರೆ ಏನು? ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯದ ವಿಷಯಗಳಲ್ಲಿ ರಾಗದ್ವೇಷಗಳು ಅಡಕೊಂಡಿರುತ್ತೆ ಅಂತಾರಲ್ಲ, ಅದು ಹೇಗೆ ಅಡಕೊಂಡಿರುತ್ತೆ ಮತ್ತು ಅದರ ವಶವಾಗದೇ ಇರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವ ವಸ್ತು, ಪ್ರಾಣಿ ಅಥವಾ ಘಟನೆ ಆಗಿರ್ಬೋದು, ಅದರಲ್ಲಿ ಮನುಷ್ಯನಿಗೆ ಸುಖ ಅನ್ನೋದು ಕಂಡು ಬರುತ್ತೋ, ಯಾವುದು ಅವನಿಗೆ ಅನುಕೂಲವಾಗಿರುತ್ತೋ ಅದರಲ್ಲಿ ಅವನಿಗೇನಾಗುತ್ತೆ, ಆಸಕ್ತಿ ಬರುತ್ತೆ ತಾನೇ. ಈಗ ನನಗೆ ಯಾವುದೋ ಒಂದು ವಸ್ತು ಇಷ್ಟ, ಅಥವಾ ಯಾವ ಮನುಷ್ಯನೋ ಇಷ್ಟ, ಅಥವಾ ಯಾವುದೋ ಒಂದು ಘಟನೆ ಕೂಡ ಇಷ್ಟ ಆಗ್ಬೋದು. ಅದರಲ್ಲಿ ನನಗೇನಾಗುತ್ತೆ, ಒಂಥರ ಸುಖ ಸಿಗುತ್ತೆ, ಮತ್ತು ನನಗಿಷ್ಟ, ನನಗೆ ಅನುಕೂಲವಾಗೂ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಆಸಕ್ತಿ ಬರೋದಂತೂ ಗ್ಯಾರಂಟಿ. ಇದಕ್ಕೆ ನಾವು ರಾಗ ಅಂತ ಹೇಳೋದು. ಮತ್ತು ಯಾವುದ್ರಲ್ಲಿ ಅವನಿಗೆ ದುಃಖ ಅನ್ನೋದು ಒಂದು ಭಾವ ಪ್ರತೀತಿ ಆಗುತ್ತೋ, ಇದರಿಂದ ನನಗೆ ದುಃಖ ಅಂತ ಅನಿಸುತ್ತೋ, ಮತ್ತು ಅವನಿಗದು ಪ್ರತಿಕೂಲವಾಗಿರುತ್ತೋ, ಅವನಿಗೆ ಅನುಕೂಲವಾಗಿರೋದಿಲ್ಲ, ಅದು ಅವನಿಗೆ ತೊಂದರೆ, ಅವನಿಗೆ ಹಿಂಸೆ ಕೊಡುವಂಥದ್ದು, ಅದು ಅವನ ವಿರುದ್ಧವಾಗಿರುತ್ತೋ, ಅದರಲ್ಲಿ ಅವನಿಗೇನಾಗುತ್ತೆ, ದ್ವೇಷ ಉಂಟಾಗುತ್ತೆ. ಇಲ್ಲಿ ರಾಗ ದ್ವೇಷ ಅನ್ನೋದಕ್ಕೆ ಅರ್ಥ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೇ ವಸ್ತು, ಪ್ರಾಣಿ ಅಥವಾ ಯಾವುದೇ ಘಟನೆ, ಯಾವುದೇ ಒಂದು ಸ್ಥಿತಿ ಏನೇ ಆಗಿರಲಿ, ಅದರಲ್ಲಿ ನನ್ನ ಮನಸ್ಸಿಗೆ ಸುಖ ಕೊಡುವಂಥದ್ದಾಗಿದ್ದಾಗ, ನನಗೆ ಅನುಕೂಲವಾಗಿದ್ದಾಗ, ಅದರಲ್ಲಿ ನನಗೆ ಆಸಕ್ತಿ ಬರುತ್ತಲ್ಲ, ಅದನ್ನು ರಾಗ ಅಂತ ಹೇಳ್ತೀವಿ. ಅದೇ ಯಾವುದಾದ್ರೂ ವಸ್ತು, ಪ್ರಾಣಿ, ಮನುಷ್ಯ, ಘಟನೆ ಏನಾದರೂ ಆಗಿರ್ಬೋದು, ಅದು ನನಗೆ ದುಃಖವನ್ನು ಕೊಡುವಂಥದ್ದಾಗಿರುತ್ತೋ, ನನಗೆ ವಿರುದ್ಧವಾಗಿರುತ್ತೋ, ಅನುಕೂಲವಾಗಿರೋದಿಲ್ಲ, ಅದು ಪ್ರತಿಕೂಲವಾಗಿರುತ್ತೋ, ಅದರಲ್ಲಿ ನನಗೇನಾಗುತ್ತೆ, ದ್ವೇಷ ಅನ್ನೋದು ಬರುತ್ತೆ. ವಾಸ್ತವವಾಗಿ ಯಾವುದೇ ವಸ್ತುನಲ್ಲೂ ಕೂಡ ಸುಖ ಮತ್ತು ದುಃಖ ಅನ್ನೋದು ಇರೋದಿಲ್ಲ. ಈಗ ನಾವು ಅಂತೀವಿ, ಅಯ್ಯೋ ಅದು ತುಂಬ ದುಃಖ ಕೊಡುವಂಥದ್ದು, ಹಿಂಸೆ ಕೊಡುತ್ತದು ಅಂತ. ಅದರಲ್ಲಿ ಯಾವುದೇ ದುಃಖ ಅಥವಾ ಹಿಂಸೆ ಏನೂ ಇಲ್ಲ, ಅದಿರೋದೆಲ್ಲ ನಮ್ಮಲ್ಲಿ, ಆಯಿತಾ. ಈಗ ಅದಕ್ಕೆ ಹೇಳ್ತಾ ಇದ್ದಾರೆ, ನೀಟಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾಕೆ ಅಂತಂದರೆ, ಈ ವಿಷಯಗಳೆಲ್ಲ ನಮಗೆ ಸರಿಯಾಗಿ ಮನದಟ್ಟಾಯಿತು ಅಂತಂದರೆ, ನಮ್ಮಲ್ಲಿರುವಂಥ ರಾಗದ್ವೇಷ ಎಲ್ಲ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ.
ಆಯಿತಾ? ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಯಾವ ವಿಷಯದಲ್ಲೂ ನಮಗೆ ರಾಗದ್ವೇಷಗಳು ಬರೋದಿಲ್ಲ. ಬರದೇ ಇದ್ದಾಗ ಏನಾಗುತ್ತೆ, ನಾವು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಹಾಯ ಆಗುತ್ತೆ. ಈಗ ರಾಗ ಅಂದರೆ ಏನು, ದ್ವೇಷ ಅಂದರೆ ಏನು ಗೊತ್ತಾಯಿತು. ಅದು ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಒಂದು ಘಟನೆ ಆಗಿರ್ಬೋದು, ಅದರಲ್ಲಿ ಸುಖ ಮತ್ತು ದುಃಖ ಅನ್ನೋದು ಇರೋದಿಲ್ಲ. ಆದರೆ ಮನುಷ್ಯನ ಭಾವನೆಗೆ ಅನುಸಾರವಾಗಿ ಒಂದೇ ವಸ್ತು ಕೆಲವರಿಗೆ ಅದು ಸುಖವನ್ನು ಕೊಡುವಂಥದ್ದಾದರೆ, ಇನ್ನೂ ಕೆಲವರಿಗೆ ಅದು ದುಃಖವನ್ನು ಕೊಡುವಂಥದ್ದು. ಹಾಗೆಯೇ ಒಬ್ಬ ಮನುಷ್ಯನಿಗೆ ಯಾವ ವಸ್ತು ಒಂದು ಸರಿ ಸುಖಪ್ರದ ಅನ್ನಿಸುತ್ತೋ ಅದೇ ವಸ್ತು ಅದೇ ಇನ್ನೊಂದು ಸಮಯದಲ್ಲಿ ದುಃಖಪ್ರದ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲೂ ಕೂಡ ರಾಗದ್ವೇಷಗಳು ಅಡಗಿದೆ. ಅಂತಂದರೆ ಎಲ್ಲ ವಸ್ತುಗಳಲ್ಲೂ ಕೂಡ ರಾಗದ್ವೇಷಗಳು ಎರಡೂ ಕೂಡ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ಮನುಷ್ಯನಿಗೆ ಅದರ ಜೊತೆ ಸಂಯೋಗ ಮತ್ತು ವಿಯೋಗ ಆಗ್ತಾ ಇರುತ್ತೋ ಆಗೆಲ್ಲ ಅವನಿಗೆ ರಾಗದ್ವೇಷಗಳ ಪ್ರಾದುರ್ಭಾವ ಆಗೋದನ್ನು ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಈಗ ಎಕ್ಸಾಂಪಲ್ಗೆ ನನಗೆ ಒಂದು ವಸ್ತು ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಅಂತಂದರೆ ತುಂಬ ಇಷ್ಟ ಇರುತ್ತೆ. ಆಗ ನನಗೇನಾಯಿತು, ಅದರಲ್ಲಿ ಆಸಕ್ತಿ ಬರುತ್ತೆ. ಅದನ್ನು ಮನೇಲಿ ತಂದಿಟ್ಕೊಳ್ತೀನಿ. ಅದನ್ನು ತುಂಬ ಖುಷಿಯಾಗಿ ಅದನ್ನು ಅನುಭವಿಸ್ತೀನಿ. ಸ್ವಲ್ಪ ಸಮಯ ಆದಮೇಲೆ ಆ ವಸ್ತು ನನಗೆ ಹಿಂಸೆ ಅನ್ಸೋದಕ್ಕೆ ಶುರುವಾಗುತ್ತೆ. ಈಗ ಒಂದು ಪ್ರಾಣಿನೇ ತೊಗೊಂಡ್ರು ಕೂಡ, ಒಂದು ಬೆಕ್ಕೋ ನಾಯಿನೋ ತೊಗೊಂಡು ಬಂದು ಸಾಕ್ತೀವಿ. ಅದನ್ನು ನೋಡಿದಾಗ ನನಗೆ ಸಂತೋಷ ಆಗುತ್ತೆ, ನನ್ನ ಮನಸ್ಸಿಗೆ ನನಗೆ ಅನುಕೂಲವಾಗೂ ಇರುತ್ತದು. ಆಮೇಲೆ ಏನೋ ಅದು ಕಾಯಿಲೆನೋ ಬಂತೋ ಅಥವಾ ಅದು ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೆ ಶುರುವಾಯಿತೋ ಯಾವುದೋ ಒಂದು ರೀಸನಿಂದ ಅದೇ ನಾಯಿ ಅಥವಾ ಅದೇ ಬೆಕ್ಕು ನನಗಿವಾಗ ಇರಿಟೇಷನ್ ಮಾಡೋ ಥರ ಅನಿಸ್ಬಿಡುತ್ತೆ. ಈಗ ಒಬ್ಬ ವ್ಯಕ್ತಿನೂ ಅಷ್ಟೇ. ಈಗ ನಾವು ಮದುವೆ ಮಾಡೋದಕ್ಕೆ ಮುಂಚೆ ನಾನು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ನನಗೆ ತುಂಬ ಇಷ್ಟ ಆಗಿರ್ತಾನೆ. ಅವನ ಮೇಲೆ ನನಗೆ ರಾಗ ಇರುತ್ತೆ, ಅಂದರೆ ಏನು ಅಟ್ಯಾಚ್ಮೆಂಟ್ ಬರುತ್ತೆ, ನನಗೆ ಆಸಕ್ತಿ ಬರುತ್ತೆ. ಆದರೆ ಅದೇ ವ್ಯಕ್ತಿ ಯಾವಾಗ ನಮ್ಮ ಅನುಕೂಲವಾಗಿ ನಡ್ಕೊಳ್ಳೋದಿಲ್ವೋ ಅದೇ ವ್ಯಕ್ತಿ ನಮಗೆ ಇರಿಟೇಷನ್ ಮಾಡುತ್ತಾನೆ ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೋ ಇಲ್ವೋ, ಆ ವ್ಯಕ್ತಿಯನ್ನು ನೋಡಿದ್ರೆ ನನಗಾಗಲ್ಲಪ್ಪ ಅನ್ನೋ ಮಟ್ಟಿಗೆ ನಾವು ಅವರನ್ನು ದ್ವೇಷಿಸೋದಕ್ಕೆ ಶುರು ಮಾಡ್ತೀವಿ. ಈಗ ನೋಡಿ, ಒಂದೇ ಇಂದ್ರಿಯ ಅಥವಾ ಒಂದೇ ಮನಸ್ಸಿರೋದು, ಆ ಮನಸ್ಸಿನಲ್ಲೇ ಯಾರು ಇಷ್ಟ ಆದರೂ ಅದೇ ವ್ಯಕ್ತಿ ಅಥವಾ ಅದೇ ಪ್ರಾಣಿ ಅದೇ ಘಟನೆ ನಮ್ಮ ವಿರುದ್ಧವಾಗುತ್ತೆ. ಅಂದರೆ ನಮಗಿಷ್ಟ ಆಗದೇ ಇರೋ ಥರ ಆಗುತ್ತೆ. ಅಂದರೆ ಒಂದೇ ವಸ್ತುವಿನಲ್ಲಿ ರಾಗನೂ ಇದೆ, ದ್ವೇಷನೂ ಇದೆ. ಇವಾಗ ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಮನುಷ್ಯ ಅವುಗಳ ಜೊತೆ ಸಂಯೋಗನೂ ಆಗ್ತಾ ಇರುತ್ತೆ, ವಿಯೋಗನೂ ಆಗ್ತಾ ಇರುತ್ತೆ. ಅವ್ರ ಜೊತೆನೂ ಇರಬೇಕಾಗತ್ತೆ, ಅವರನ್ನು ಬಿಟ್ಟಿರಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ. ಆಗ ರಾಗದ್ವೇಷಗಳ ಪ್ರಾದುರ್ಭಾವ ಅನ್ನೋದನ್ನು ನಾವು ನೋಡಬಹುದು. ಈಗ ಪ್ರಶ್ನೆ ಕೇಳಿದ್ರಲ್ವಾ, ಅದು ಹೇಗಿರುತ್ತೆ, ಹೇಗೆ ನಾವು ಅದನ್ನು ನೋಡೋದು, ರಾಗದ್ವೇಷಗಳು ಅದರಲ್ಲಿ ಅಡಗಿರುತ್ತೆ ಅಂತ ಹೇಳ್ತಾರಲ್ವಾ, ಅದು ಹೇಗೆ ನೋಡೋದು ಅಂತೆಲ್ಲ ಹೇಳಿದ್ರಲ್ವಾ, ಅದಕ್ಕಿಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ. ಈಗ ಒಂದು ವಸ್ತು ಅಂತಂದಾಗ ಅಥವಾ ಒಂದು ಘಟನೆ ಅಂತಂದಾಗ ಅದರಲ್ಲಿ ರಾಗನೂ ಇರುತ್ತೆ, ದ್ವೇಷನೂ ಇರುತ್ತೆ. ಈಗ ನಮ್ಮ ಒಂದು ಸಂಯೋಗ ವಿಯೋಗ ಅದ್ರ ಜೊತೆ ಆಗ್ತಾ ಇರುತ್ತೆ. ಈಗ ನಾನು ತುಂಬ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ನನ್ನ ಜೊತೆ ಇದ್ದಾಗ ನನ್ನ ಸಂತೋಷ, ಅದೇನಾಯಿತು, ನನಗೆ ರಾಗ ಆಯಿತಾ, ಸಂಯೋಗ ಆದಾಗ ರಾಗ ಆಯಿತು. ಈಗ ಅದೇ ವ್ಯಕ್ತಿ ನನ್ನನ್ನು ಬಿಟ್ಟು ಯಾವುದೋ ದೂರದ ದೇಶಕ್ಕೆ ಹೋಗಬೇಕಾದಂಥ ಒಂದು ಪ್ರಸಂಗ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗೇನಾಯಿತು, ವಿಯೋಗ. ವಿಯೋಗ ಆದಾಗ ಏನಾಯಿತು, ದ್ವೇಷ ಆಯಿತು. ಅಂದರೆ ನನ್ನ ಮನಸ್ಸಿಗೆ ಅದು ದುಃಖ ಕೊಡ್ತು. ಆಗ ನಾನು ದ್ವೇಷಿಸ್ತೀನಿ ಆ ಘಟನೆಯನ್ನು ಅಲ್ವಾ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ರಾಗ ಅಂತಂದ್ರೆ ಏನು, ದ್ವೇಷ ಅಂತಂದ್ರೆ ಏನು, ಅದು ಹೇಗೆ ವಸ್ತುಗಳಲ್ಲಿರುತ್ತೆ ಇಂದ್ರಿಯದ ಮೂಲಕ, ಅದು ಹೇಗೆ ನಮಗೆ ಗೊತ್ತಾಗುತ್ತೆ, ಮತ್ತು ಅದರಿಂದ ನಮಗೆ ರಾಗದ್ವೇಷಗಳು ಹೇಗೆ ಆಗುತ್ತೆ ಅನ್ನೋದು ಈಗ ಕ್ಲಿಯರಾಗಿ ಅರ್ಥ ಆಗಿದೆಯಲ್ವಾ. ಇನ್ನು ಅದರಿಂದ ಪತನವಾಗದೇ ಇರೋದು ಅಂತಂದರೆ ಏನು, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.